ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಎಸಿ ಗೋಲ್ಡು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಓನರ್ ಹೇಳಿರ್ತಾರೆ. ಆಮೇಲೆ ಓನರ್ ನಂಬರು ಡೈರೆಕ್ಟು ಅಪ್ಲೋಡ್ ಮಾಡ್ತೀವಿ ಸ್ಕ್ರೀನ್ ಮೇಲೆ. ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡೋಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಯಾವುದಾದ್ರೂ ಮಾತ್ರ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲೇ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಟಾಟಾ ಎಸಿ ಗಾಡಿದು ಡೀಟೇಲ್ಸ್ ತೊಗೊಂಡು ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಮೇಲೆ ಈಗ ನಂಬರ್ ಬರ್ತಿರ್ಬೋದು, ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಸರ್, ಹೇಳಿ ಸರ್. ಅದೇ ಒಂದು ಟಾಟಾ ಎಸಿ ಕಳಿಸಿದ್ರಲ್ಲ, ಹಾಂ ಸರ್, ಯಾವುದದು ಗೋಲ್ಡಾ ಏನು HT ನಾ? ಗೋಲ್ಡ್ ಸರ್. ಓಕೆ, ಮಾಡಲ್ ಎಷ್ಟದು? 2023 ಸರ್. 23? ಹೌದು ಸರ್. ಓಕೆ. ಒಂದು ವರ್ಷ ಆಯ್ತು ಸರ್. ಇಲ್ಲಿ ಇವತ್ತು ಕರೆಕ್ಟಾಗಿ ಒಂದು ವರ್ಷ ಆಯ್ತು ಸರ್. 5ನೇ ತಾರೀಕು. ಹಾಂ ಹಾಂ. ಅದು ಪೆಟ್ರೋಲಾ ಏನು ಡೀಸೆಲಾ? ಪೆಟ್ರೋಲ್ ಸರ್. ಪೆಟ್ರೋಲ್ ಗಾಡಿನಾ? ಹೌದು ಸರ್. ಓಕೆ. ಗಾಡಿ ಈಗ ಓನರ್ ಸಿಂಗಲಾ? ಹಾಂ, ಸಿಂಗಲ್ ಓನರ್, ನಾವೇ ಫಸ್ಟ್ ಓನರ್ ಸರ್. ಓಕೆ. ಎಷ್ಟು ಓಡಿದೆ ಗಾಡಿ? 13,342 ಹೊಡಿದೆ ಸರ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ? ಟೈರು 90ಇಂದ 95. 95% ಇದಾವೆ. ಹ್ಞೂ. ಓಕೆ. ಇನ್ನೇನು FC ರನ್ನಿಂಗ್ ಇರುತ್ತೆ. ಇನ್ಸೂರೆನ್ಸು? FC ಇನ್ನೊಂದು ವರ್ಷ ಇದೆ. ಇನ್ಸೂರೆನ್ಸು ಈಗ 3 ದಿವಸ ಆಯ್ತು ಸರ್, ಫ್ರೆಶ್ ಕಟ್ಟಿ. 3 ದಿನ ಆಯ್ತಾ ಕಟ್ಟಿ? 21,000 ಚಿಲ್ಲರೆ ಕಟ್ಟಿದೆ. ಹಾಂ. ಮೂರು ದಿವಸ ಆಯ್ತು ಸರ್. 4ನೇ ತಾರೀಕು ಕಟ್ಟಿದ್ವಿ. ಓಕೆ. ಅದು ಬಾಡಿ ಫುಲ್ ಇದೆಯಾ ಹಿಂದೆ? ಅದು ಹಾಫ್ ಬಾಡಿ ಸರ್. ಹಿಂದ್ಗಡೆ ಹಿಂಗೆ ಸೈಡ್ ಎಲ್ಲ ಫುಲ್ ಕಟ್ಸಿ ಟಾಪ್ ಹಾಕಿದ್ದೀವಿ. ಅದೇ ಒಟ್ಟು ಈಗ ಕೊಡ್ಬೇಕಾದ್ರೆ ನೀವು ಟಾಪು ಸೇರಿ ಕೊಡ್ತೀರಾ? ಹಾಂ, ಈಗ ಅದು ಹೆಂಗಿದೆ ಹಂಗೆ ಸರ್. ಓಕೆ. ಅಂದರೆ ಗಾಡೀಲಿ ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ? ಎಕ್ಸ್ಟ್ರಾ ಏನಿಲ್ಲ ಸರ್. ಇದು ಒಳಗಡೆ ಸೀಟ್ ಕವರ್ಸು, ಟೇಪ್ ರೆಕಾರ್ಡು ಆ ಥರ ಏನಾದರೂ? ಇಲ್ಲ 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 ಇಲ್ಲ, ಅದು ಇನ್ನು ವಾರಂಟಿ ಐತಲ್ಲ, ಅದೆಲ್ಲ ಥ್ರೆಡ್ ಗಾಡಕ್ಕೆ ಡ್ಯಾಮೇಜ್ ಮಾಡೋದು ಬೇಡ ಅಂತೇಳಿ ಹಾಂ. ಅದೇನೂ ಮಾಡಿಲ್ಲ. ಓಕೆ. ಅಂದರೆ ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಫುಲ್ ಕಂಡೀಷನ್ ಐತೆ ಸರ್. ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಶೋರೂಮ್ ಗಾಡಿ ಇದ್ದಂಗೆ ಐತೆ ಸರ್. ಓಕೆ. ಏನು ಡೆಂಟು, ಸ್ಕ್ರಾಚು, ಟಿಂಕರಿಂಗ್ ಏನಾದರೂ ಕೆಲಸ ಇದೆಯಾ? ಏನೇನಿಲ್ಲ ಸರ್. 12 ತಿಂಗಳ ಗಾಡಿ ಸರ್ ಇದು. ಹಾಂ ಹಾಂ. ಶೋರೂಮ್ ಗಾಡಿ ಬಂದಿದ್ದು ಹೆಂಗೆ ಇದೆ ಹಂಗೆ ಐತೆ ಸರ್. ಹಾಂ ಹಾಂ. ಗಾಡಿ ಮೇಲೆ ಲೋನ್ ಏನಿಲ್ಲ? ಲೋನ್ ಇದೆ ಸರ್. ಹೆಂಗೆ ಲೋನ್ ಕ್ಲಿಯರ್ ಮಾಡಿಕೊಡ್ತೀರಾ ಅಥವಾ ಫುಲ್ ಕ್ಯಾಶಿಗೂ? ಸರ್, ಅವರು ಕ್ಯಾಶ್ ಮಾಡಿದರೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀವಿ. ಇಲ್ಲ ಲೋನ್ ಕಂಟಿನ್ಯೂ ಅಂದರೆ ಹ್ಞೂ. ಲೋನ್ ಕಂಟಿನ್ಯೂ 12 ಕಂತು ಕಟ್ಟಿದ್ದೇನೆ. ಹ್ಞೂ. ಒಂದು ಕಂತು 11,100 ರೂಪಾಯಿನೋ ಬರುತ್ತೆ. ಓಕೆ. ಈಗ 12 ಕಂತು ಕಟ್ಟಿದ್ದೀನಿ. ಹ್ಞೂ. ಕಂತಕ್ಕಿಂತ ಯಾವುದೋ ಒಂದು ಡ್ಯೂ ಮಾಡಿಲ್ಲ. ಓಕೆ. ಕರೆಕ್ಟಾಗಿ ಕಟ್ಗೆ ಹೋಗ್ತೀವಿ ಅಂತಂದರೆ ಅವರಿಗೆ ಲೋನ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಹಾಂ ಹಾಂ. ಇಲ್ಲ ಕ್ಯಾಶು ಅಂತಂದರೆ ಕ್ಯಾಶು. ಓಕೆ. ಇನ್ನು ಎಷ್ಟು ವರ್ಷ ಇದಾವೆ ಕಂತು? 5 ವರ್ಷ ಮಾಡಿದ್ರು. ಈಗ 1 ವರ್ಷ ನೀವು ಕಟ್ಟಿದ್ರೆ ಇನ್ನು 4 ವರ್ಷ ಕಟ್ಕೊಬೇಕು. 4 ವರ್ಷ ಕಟ್ಟಿವು. ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೊಡ್ತೀರಾ ಅಥವಾ ನಿಮ್ಮ ಊರು ಹತ್ರದಲ್ಲಿ ಬಂದರೆ ಯಾರಾದರೂ ಕೊಡ್ತೀರಾ, ಹೆಂಗೆ ಅದು? ಅದು ಅವ್ರ ಪಾರ್ಟಿ ಬಂದು ಅವ್ರದ್ದು ಇಲ್ಲಿ ಲೋನ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಹ್ಞೂ. ಆಲ್ ಓವರ್ ಕರ್ನಾಟಕ. ಹ್ಞೂ. ಇಲ್ಲ ಅಂದ್ರೆ ನಮ್ಮ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಓಕೆ. ಗಾಡಿ ಇರೋದು ಎಲ್ಲಿ ಇವಾಗ? ಏನು ಸರ್? ಗಾಡಿ ಎಲ್ಲಿ ಸರ್ ಅದೀಗ? ಶಿವಮೊಗ್ಗದಿಂದ ಒಂದು 20 ಕಿಲೋಮೀಟ್ರ್ ಸರ್. ಯಾವ ಊರು? ಐನೂರು ಅಂತೇಳಿ. ಆಯನೂರು. ಯಾವುದು ಯಾವ ರೂಟಲ್ಲಿ ಬರುತ್ತೆ ಸರ್ ಅದು? ಶಿವಮೊಗ್ಗ ಟು ಹೊಸನಗರ, ಶಿವಮೊಗ್ಗ ಟು ಸಾಗರ. ಹಾಂ, ಸಾಗರ ರೂಟಲ್ಲಿ ಬರುತ್ತೆ. ಓಕೆ. ಅಂದರೆ ಇವಾಗ ಫುಲ್ ಕ್ಯಾಶ್ ಆದರೆ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು? ಫುಲ್ ಕ್ಯಾಶ್ ಆದರೆ 5 ಲಕ್ಷ ಸರ್. ಫುಲ್ ಕ್ಯಾಶ್ ಆದರೆ 5 ಲಕ್ಷ. ಬಾಡಿ ಖರ್ಚಾಕೆ 30,000 ಖರ್ಚು ಮಾಡಿದ್ದಾನೆ. ಹಾಂ. 12 ತಿಂಗಳು ಕಂತು ಬೇರೆ ಕಟ್ಬಿಟ್ಟಿದ್ದಾನೆ. ಹ್ಞೂ. ಅದೆಲ್ಲ ಲೆಕ್ಕ ಹಾಕಕ್ಕೆ ಬರಲ್ಲ. ಓಕೆ. ಲೋನ್ ಕಂಟಿನ್ಯೂ ಆದರೆ? ಲೋನ್ ಕಂಟಿನ್ಯೂ ಆದರೆ ಡೌನ್ ಪೇಮೆಂಟ್ 1 ಲಕ್ಷ ಕೊಟ್ಟಿದ್ದೆ. 1 ಲಕ್ಷ ಹ್ಞೂ ಕೊಡ್ತೇವೆ ಸರ್. 5 ಲಕ್ಷ ಫುಲ್ ಕ್ಯಾಶ್ ಅಂದರೆ ಸ್ವಲ್ಪ ಜಾಸ್ತಿ ಆಯಿತು.
ಯಾಕಂದರೆ ನಾವು ನಿನ್ನೆ ಒಂದು ಗಾಡಿ ಅಪ್ಲೋಡ್ ಮಾಡಿದ್ವಿ, ಬರೀ 6 ತಿಂಗಳ ಗಾಡಿ, ಗೋಲ್ಡ್ ಗಾಡಿ. ಹ್ಞೂ ಸರ್. ಅವರು ಬರೀ 4 ಲಕ್ಷ ಫೈನಲ್ ಬಂದರೆ ಕೊಡ್ತೀವಿ ಸರ್ ಅಂತ ಹೇಳಿದ್ರು ನೋಡಿರಿ. ಗಾಡಿ ಹಾಳು ಮಾಡ್ಕೊಂಡಿರ್ಬೇಕು. ಬರೀ 6 ತಿಂಗಳ ಗಾಡಿ ಸರ್, ಅದು ಪೆಟ್ರೋಲ್ ಇಂಜಿನ್ ಗಾಡಿನೇ. ಹ್ಞೂ ಸರ್. ಏನು ಹಾಳಾಗಿಲ್ಲ, ಕಡಿಮೆ ಓಡೈತೆ ಸರ್. ನಮಗೆ ಬೇರೆ ಗಾಡಿ ತಗೊಂತೀವಿ, ನಮಗೆ ಈ ಗಾಡಿ ಬೇಡ, ನಮಗೆ 4 ಲಕ್ಷ ಫೈನಲ್ ಬಂದರೆ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಹಾಂ, ಹಂಗಾಗಿ ನೀವು 5 ಲಕ್ಷ ಹೇಳ್ತಿದ್ದೀರಾ. ನಾವು ಹೇಳಿದ್ದೀವಿ, ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೇವೆ. ಹ್ಞೂ. ಗಾಡಿ ನಾವು ಹೆಚ್ಚು ರನ್ ಮಾಡಿಲ್ಲ ಸರ್, ನಾವು ಬೇರೆ ಡ್ರೈವರ್ ಕೈಯಲ್ಲಿ ಗಾಡಿ ಕೊಟ್ಟಿಲ್ಲ. ಹಾಂ. ಈಗ ನಮಗೆ ಓಡ್ಸೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಐತೆ. ಹ್ಞೂ. ಹಂಗಾಗಿ ಆರೋಗ್ಯ ಸರಿ ಇಲ್ಲ, ಹ್ಞೂ ಹ್ಞೂ. ಹಂಗಾಗಿ ಕೊಡ್ತಾ ಇದ್ದೀವಿ. ಸರಿ ಸರ್, ಆಯಿತು. ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ಪಾರ್ಟಿ ಒಳ್ಳೆಯವರಾಗಿ ಅವ್ರು ಸಿವಿಲ್ ಚೆನ್ನಾಗಿದ್ದು ಇದಿದ್ರೆ ಲೋನ್ ಕಂಟಿನ್ಯೂ ಕೊಡ್ತೀವಿ. ಹ್ಞೂ. ಅವ್ರು ಮುಂಚೆ ಎಲ್ಲ ಯಾವ್ದಾರೆ ತಗೊಂಡು ಕಟ್ಲಂಗಿದ್ದು ಇತ್ತು ಅಂದ್ರೆ ಅಂಥವ್ರಿಗೆ ಕೊಡಲ್ಲ. ಹಾಂ ಹಾಂ. ಮತ್ತು ಮುಂದೆ ನಮಗೆ ಬೇರೆ ವ್ಯವಹಾರಗಳಿಗೆ ತೊಂದರೆ ಆಗ್ಬಿಡುತ್ತೆ, ಅವ್ರದ್ದೆಲ್ಲ ಸಿವಿಲ್, ಆಮೇಲೆ ನಮ್ಮ ಸಿವಿಲ್ ಹೋಗ್ಬಿಡುತ್ತೆ. ಓಕೆ ಓಕೆ ಓಕೆ. ಆ ಥರ ಕಂಡೀಷನ್ ಪಾರ್ಟಿ ಇದ್ದರೆ ಹಾಂ. ಲೋನ್ ಕಂಟಿನ್ಯೂ ಕೊಡ್ತೀವಿ. ಸರಿ ಸರ್. ಈಗ ನಾನು ಡೌನ್ ಪೇಮೆಂಟ್ ಕಟ್ಟಿದ್ರು ಕೊಡ್ಸಾಕಿ, ಈಗ 1 ವರ್ಷದ ಕಂತು ಫುಲ್ ಕಟ್ಟಿದ್ದೀನಿ. ಓಕೆ ಓಕೆ. ಹ್ಞೂ.